ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ರಲ್ವ, 12 ಇಂಚು ಡೀಪ್ ನೆಕ್ ಬ್ಲೌಸು ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ತಮ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಅದ್ರ ಜೊತೆಗೆ ಲಾಸ್ಟ್ 3 ವೀಡಿಯೋಸಲ್ಲಿ ನೆಕ್ ವಿಡ್ತು, ಶೋಲ್ಡರು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ನೆಕ್ ಡೀಪು ಮತ್ತು ಬ್ರಾಡು ಈ ಟಾಪಿಕ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಒಂದೊಂದು ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ನೆಕ್ ವಿಡ್ತು, ಶೋಲ್ಡರ್, ಇನ್ನೊಂದು ವೀಡಿಯೋದಲ್ಲಿ ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ಇನ್ನೊಂದು ವೀಡಿಯೋದಲ್ಲಿ ನೆಕ್ ಡೀಪು ಮತ್ತು ಬ್ರಾಡ್. ಹೀಗೆ ನಿಮಗೆ ಒಂದೊಂದಾಗಿ ನಾನು 3 ವೀಡಿಯೋದಲ್ಲೂ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಈ 12 ಇಂಚು ಡೀಪ್ ನೆಕ್ ಬ್ಲೌಸ್ ಏನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನೋ ಅದ್ರ ಜೊತೆಗೆ ಈ 3 ವೀಡಿಯೋಸಲ್ಲಿ ಏನು ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸಿದನೋ ಅದನ್ನು ಇನ್ನಷ್ಟು ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಆ 3 ವೀಡಿಯೋಸ್ ಟಾಪಿಕ್ ಏನಿದೆಯೋ ಅದ್ರ ಜೊತೆಗೆ 12 ಇಂಚು ಡೀಪ್ ನೆಕ್ ಬ್ಲೌಸ್ನ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಯಾವುದೇ ಡೌಟ್ ಬರೋದಿಲ್ಲ. ಫ್ಯೂಚರಲ್ಲಿ ನಿಮಗೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು, ಯಾವುದೇ ಆಲ್ಟ್ರೇಷನ್ ಬರೋದಿಲ್ಲ. ಅಷ್ಟು ಕ್ಲಿಯರ್ ಇರುತ್ತೆ ಈ ವಿಡಿಯೋಸ್ ಅನ್ನೋದು. ನೀವು ಪೂರ್ತಿಯಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಚಾನಲ್ನ ನೀವು ಹೊಸದಾಗಿ ಏನಾದರೂ ವಿಸಿಟ್ ಮಾಡಿದ್ರೆ, ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರ ಅಂದರೆ ಒಂದು ಸಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮಗೆ ಪ್ರತಿದಿನ ವೀಡಿಯೋಸ್ ಬರುತ್ತೆ. ಎಷ್ಟು ಯೂಸ್ಫುಲ್ ಆಗುತ್ತೆ, ಎಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಅದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಯೂಟ್ಯೂಬಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಮೆಜರ್ಮೆಂಟ್ ಬ್ಲೌಸು. ಇದು ನೋಡಿ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಮಾರ್ಕಿಂಗ್ಸ್ ಇದು, ಓಕೆನಾ. ಈಗ ನಿಮಗೆ ಫಸ್ಟು ಲೈನಿಂಗು ತಗೊಂಡ ನಂತರ ಐರನ್ ಮಾಡ್ಕೊಳ್ಳಿ ನೀಟಾಗಿ. ಈ ಕಡೆ ಸೈಡ್ ಮಾರ್ಕಿಂಗ್ ಮಾಡಿರೋದು, ಈಗ ಇಲ್ಲೇನು ಕಾಣಿಸ್ತಿದೆ ಲಾಸ್ಟ್ ವೀಡಿಯೋದಲ್ಲಿ ಮಾರ್ಕಿಂಗ್ ಮಾಡಿರೋದು. ಇದರಲ್ಲಿ ನೆಕ್ ವಿಡ್ತು, ನೆಕ್ ಡೀಪು, ಬ್ರಾಡು, ಶೋಲ್ಡರ್ ಬಗ್ಗೆ ತಿಳಿಸಿದ್ದೆ, ಓಕೆನಾ. ಈಗ ನಿಮಗೆ 12 ಇಂಚು ಡೀಪ್ ನೆಕ್ ಬ್ಲೌಸು ಕಟಿಂಗ್ ಮಾಡಿ ತೋರಿಸ್ತೀನಿ. ಅದ್ರ ಜೊತೆಗೆ ನೆಕ್ ವಿಡ್ತು, ಶೋಲ್ಡರ್ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ನಲ್ವ. ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಲೈನಿಂಗ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನೀವು ಯಾವುದೇ ಮಾಡಲ್ ಬ್ಲೌಸಸ್ನ ಕಟ್ ಮಾಡಬೇಕಾದ್ರೆ ಇದು ಕಂಪಲ್ಸರಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ, ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಫಸ್ಟು ಬ್ಯಾಕ್ ಲೆಂತ್ನ ಅಳತೆ ಮಾಡ್ಕೊಳ್ಳಿ. ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ, ಓಕೆನಾ. ವಿಡಿಯೋ ನೋಡ್ಕೊಂಡು ಬೇಕಾದರೆ ಕಟ್ ಮಾಡಿ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ. ಎಷ್ಟು ಇಂಚ್ ಬರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ಮಾರ್ಕಿಂದ ಮೇಲೆ ಮಾರ್ಕ್ ಮಾಡಿ. ಇಲ್ಲಿ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಈ ಮಾರ್ಕಿಂದ ಮೇಲೆ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತು ಎಷ್ಟು ಇಂಚ್ ಉದ್ದ ಬಂದಿದೆಯೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು, ಓಕೆನಾ. ಇದಾಯ್ತಲ್ವ. ನೆಕ್ಸ್ಟ್ ಈ ರೀತಿ ಮಾರ್ಕ್ನ ಮಾಡಿಕೊಂಡ ನಂತರ ಸೈಡು ಸ್ಲೀವ್ ಜಾಯಿಂಟ್ ಮಾಡಿರೋದ್ರಿಂದ ಇಲ್ಲಿ ಕೆಳಗಡೆವರೆಗೂ ಸೈಡು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಇದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ಮಾರ್ಕಿಂದ ಮೇಲೆ ಮಾರ್ಕ್ ಮಾಡಿ. ಅರ್ಥ ಆಯ್ತಲ್ವ. ಈ ಮಾರ್ಕಿಂದ ಮೇಲೆ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡಿ. ಮತ್ತು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ 2 ಮಾರ್ಕಿಂಗ್ಸು ಎಷ್ಟು ಇಂಚ್ ಇದೆ ಅಂತ ನೋಡಿಕೊಂಡು ಅಷ್ಟನ್ನೇ ಶೋಲ್ಡರಾಗಿ ತಗೊಳ್ಳಿ. ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತು, ಓಕೆನಾ. ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡ ನಂತರ ಒಂದು ಸಲ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಉಕ್ಸ್ಪಟ್ಟಿ ಸೈಡ್ ಅಳತೆ ಮಾಡಿಕೊಂಡ್ರೆ ಸಾಕು. 8.5 ಇಂಚಿದೆ. ಒಂದು ಸೈಡ್ 8.5 ಅಂದರೆ ಈಗ ಇನ್ನೊಂದು ಸೈಡ್ 8.5 17 ಇಂಚ್ ಆಯಿತು. ಅಳತೆ ಬ್ಲೌಸ್ ಏನಾದರೂ ತುಂಬ ಸುಕ್ಕಿತ್ತು ಅಂದರೆ ನೀಟಾಗಿ ಐರನ್ ಮಾಡ್ಕೊಳ್ಳಿ, ಪಕ್ಕ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ ನಿಮಗೆ. ಈ ರೀತಿ ಬ್ಲೌಸ್ನ ಹಾಕ್ಕೊಂಡು ಅಳತೆ ಮಾಡ್ಕೊಳ್ಳಿ. 17 ಇಂಚಿದೆ.
ಫ್ರಂಟ್ ಸೈಡ್ 17, ಬ್ಯಾಕ್ ಸೈಡ್ 17, ಟೋಟಲಾಗಿ 34. ಅದನ್ನು 4 ಭಾಗ ಮಾಡಬೇಕು. ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅದರಲ್ಲಿ ಅದನ್ನು 4 ಭಾಗ ಮಾಡಿ. 4 ಭಾಗ ಮಾಡಿದ ನಂತರ ಎಷ್ಟು ಬರುತ್ತೋ ಅಷ್ಟು ಅದರಲ್ಲಿ ಒಂದು ಭಾಗನ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ 34 ಬಂತು. ಅದನ್ನು 4 ಭಾಗ ಮಾಡಿದರೆ ಎಷ್ಟು? 8.5. ಫ್ರಂಟ್ ಸೈಡ್ ಒಂದು ಪಾರ್ಟಲ್ಲಿ ನಾವು ಅಳತೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಸಿಗುತ್ತೆ. ಕೆಲವು ಬ್ಲೌಸ್ ಏನಂದರೆ ಫ್ರಂಟ್ ಸೈಡ್ ಕಡಿಮೆ ಇರುತ್ತೆ, ಬ್ಯಾಕ್ ಸೈಡ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ನಾವು ಮೆಜರ್ಮೆಂಟ್ನ ತೊಗೊಂಡು ಅದನ್ನು ಟೋಟಲ್ ಮಾಡಿಕೊಂಡು ಅದನ್ನು 4 ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ನಾವಿಲ್ಲಿ ಮಾರ್ಕ್ ಮಾಡಬೇಕು. ಮತ್ತು 2 ಇಂಚ್ ಎಕ್ಸ್ಟ್ರಾ ಈ ಮಾರ್ಕಿಂಗ್ಸ್ನ ಮಾಡಿಕೊಂಡ ನಂತರ ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತಲ್ವ? ಏನಿದು ಈಗ ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಾರ್ಮಲ್ಲಾಗಿ ಎಲ್ಲ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಒಂದೊಂದೇ ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಮಗಿದು 12 ಇಂಚ್ ಡೀಪ್ ಎಷ್ಟಿದೆ ಅಂದರೆ, ಫಸ್ಟ್ ಆಫ್ ಆಲು ಇಲ್ಲಿ ಕೆಳಗಡೆ ಅಳತೆ ಮಾಡ್ಕೊಳ್ಳಿ. ಇದು 3 ಇಂಚ್ ಇದೆ. ಇದು ನಾರ್ಮಲ್ ಡೀಪು 4 ಇಂಚ್ ಇರಬೇಕು. ಆ್ಯಕ್ಚುಲಿ 3 ಇಂಚ್ ಇದೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ. ರೆಡಿ 10 ಇಂಚ್ ಇದೆ ಡೀಪ್ ಇದು. ಓಕೆನಾ? ರೆಡಿ 10 ಇಂಚ್ ಇದೆ. ಇದು ನಾರ್ಮಲ್ ಡೀಪು. ಈಗ ನಿಮಗೆ ಮೂರು ಟಾಪಿಕ್ನ ತೊಗೊಂಡಿದ್ದೆ. ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಮತ್ತು ನೆಕ್ ಡೀಪು, ಬ್ರಾಡಿ ಈ ರೀತಿ. ಓಕೆನಾ? ಈಗ ನೋಡಿ, ಫಸ್ಟು ಈ ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗು ಕಂಕುಳದ ಕೆಳಗೆ ಅಂದರೆ ಹಾರ್ಮೋಲ್ ಡೌನಿಂಗು ಶೋಲ್ಡರು ಕರೆಕ್ಟಾಗಿದೆಯೋ ಇಲ್ವೋ, ಯಾವುದು ಈ ಅಳತೆ ಬ್ಲೌಸ್ ಪ್ರಕಾರ. ಓಕೆನಾ? ಇದನ್ನು ಫಸ್ಟು ಕ್ರಾಸ್ ಚೆಕ್ ಮಾಡಬೇಕು. ಈ ರೀತಿ ನೀವು ಮಾರ್ಕಿಂಗ್ ಮಾಡಿದ ನಂತರ ಚೆಸ್ಟ್ ಮೆಜರ್ಮೆಂಟ್ನ ನಾನು ಈಗ ಅಳತೆ ಮಾಡಿ ತೋರಿಸಿದ್ನಲ್ವ, ಆ ರೀತಿ ಅಳತೆ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಎಷ್ಟು ಇಂಚ್ ಬರುತ್ತೋ. ಈಗ ಎಕ್ಸಾಂಪಲ್ಗೆ 34 ಇಂಚ್ ಬಂತು. ಅದರಲ್ಲಿ ಫಾರ್ಮುಲಾ ಪ್ರಕಾರ ಅಂದರೆ ಫಾರ್ಮುಲಾ ಪ್ರಕಾರ ಮೈನಸ್ ಮಾಡಿ ಎಷ್ಟು ಉಳಿಯುತ್ತೋ ಇದನ್ನು 6 ಭಾಗ ಮಾಡಿ 5.25. ಈಗ ನೀವು ತಗೊಂಡಂಥ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 36 ಬಂತು ಅಂದ್ಕೊಳ್ಳಿ. ಅದರಲ್ಲಿ 2 ಇಂಚ್ ಮಾಡಿ ಮೈನಸ್ ಮಾಡಿ, ಇನ್ನು ಉಳಿದಿರೋದು 34. ಈ 34ನ 6 ಭಾಗ ಮಾಡಿ ಎಷ್ಟು ಬರುತ್ತೆ? 5.25 ಬರುತ್ತೆ. ಆ ರೀತಿ ಅರ್ಥ ಆಯ್ತಲ್ವ? 38 ಇಂಚ್ ಇರಲಿ. 38 ಇಂಚಲ್ಲಿ 2 ಇಂಚ್ ಮೈನಸ್ ಮಾಡಿ. ಅಳತೆ ಬ್ಲೌಸಲ್ಲಿ ಫ್ರಂಟು ಮತ್ತು ಬ್ಯಾಕು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಂಡಿರೋದು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 38 ಇಂಚ್ ಇತ್ತು ಅಂದ್ಕೊಳ್ಳಿ. ನಿಮಗೆ ಇನ್ನೊಂದು ತಿಳಿಸ್ತೀನಿ ನೋಡಿ. 37 ಇಂಚ್ ಇತ್ತು ಅಂದ್ಕೊಳ್ಳಿ. ಓಕೆನಾ? 8, 6 ಬೇಡ. 37 ಇಂಚ್ ಇತ್ತು ಅಂದ್ಕೊಳ್ಳಿ. ಅದರಲ್ಲಿ 2 ಇಂಚ್ ಮೈನಸ್ ಮಾಡಿ. 2 ಇಂಚ್ ಮೈನಸ್ ಮಾಡಿದರೆ 37ರಲ್ಲಿ 2 ಹೋದರೆ 35. 35ನ್ನು 6 ಭಾಗ ಮಾಡಿ ಎಷ್ಟು ಬರುತ್ತೆ? 5.25 ಬರುತ್ತೆ. ಓಕೆ? ಅದನ್ನು ನಾವು 5.25 ತೊಗೊಳ್ಬೋದು, ಏನು ತೊಂದರೆ ಇಲ್ಲ. 1/4 ಇಂಚ್ ಕಡಿಮೆ ತೊಗೊಂಡ್ರು ಪರ್ಫೆಕ್ಟಾಗಿರುತ್ತೆ. ಆ ರೀತಿ ಶೋಲ್ಡರು ಈಗ ಈ ಫಾರ್ಮುಲಾ ಪ್ರಕಾರ ತೊಗೊಂಡ್ರೆ 5.25 ಬರಬೇಕು. ಸೊ ಇದು 5 ಇಂಚ್ ಇದೆ. ಓಕೆ, ಕಡಿಮೆ ಇದ್ದರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದು ಈಗ ನನಗೆ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಪಕ್ಕ ಆಯಿತು. ಇದರಲ್ಲಿ ಯಾವುದೇ ಚೇಂಜಸ್ಸು ನಾನು ಮಾಡೋದಿಲ್ಲ. ಓಕೆನಾ? ನೆಕ್ಸ್ಟು ಹಾರ್ಮೋಲ್ ಡೌನಿಂಗ್ ಪಕ್ಕ ಆದ ನಂತರ ಹಾರ್ಮೋಲ್ ರೌಂಡಿಂಗ್ ಇಲ್ಲಿಂದ 1 ಇಂಚು ಇದನ್ನು ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಂಡು ಓಕೆನಾ? ಆರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಂಡ ನಂತರ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ. ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಡಬೇಕು, ಯಾಕಂದರೆ ರೆಡಿ ಅಳತೆ ಬ್ಲೌಸ್ ಇರೋದ್ರಿಂದ. ನೋಡಿ, ಬ್ಯಾಕ್ ಸೈಡು ಸ್ಟಿಚ್ ಮಾಡಿರೋದಿರುತ್ತಲ್ವ, ಅದರ ಪ್ರಕಾರನೇ ನೀವು ತೊಗೊಳ್ಬೇಕು. ಓಕೆನಾ? ನೋಡಿ, ಕರೆಕ್ಟಾಗಿ ಬಂದಿದೆ. ಓಕೆ, ಈಗ ನಾನು ಇದು ನಾನೇ ಕಟ್ ಮಾಡಿರೋದ್ರಿಂದ ಕರೆಕ್ಟಾಗಿ ಬಂದಿದೆ. ಒಂದು ವೇಳೆ ಇದೇನಾದರೂ ಕಡಿಮೆ ಬಂತು ಅಂದ್ಕೊಳ್ಳಿ, ಅಂದರೆ ಇಲ್ಲಿಗೆ ಬಂತು, ಚೆಸ್ಟ್ ಇಲ್ಲಿದೆ, ಇಲ್ಲಿಗೆ ಬಂತು ಅಂದ್ಕೊಳ್ಳಿ. ಹಾಗೇನು ಮಾಡ್ತೀನಿ, ಒಂದು 1/4 ಇಂಚಷ್ಟು ಮೇಲೆ ಮಾರ್ಕ್ ಮಾಡ್ತೀನಿ. ಈ ರೀತಿ ಮೇಲೆ ಮಾರ್ಕ್ ಮಾಡಿ, ಇದು ಚೆಸ್ಟ್ ಪಾಯಿಂಟು, ಮತ್ತು ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿಕೊಂಡು ಮತ್ತು ಈ ರೀತಿ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಒಂದು ಸಲ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ತೀನಿ, ಕರೆಕ್ಟಾಗಿ ಬರುತ್ತೆ. ಒಂದು ವೇಳೆ ಈ ರೀತಿ ಹಾರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡಿದ ನಂತರ
ನೋಡಿ ಇದು ಚೆಸ್ಟ್ ಪಾಯಿಂಟು. ಈ ಚೆಸ್ಟ್ ಪಾಯಿಂಟ್ಗಿಂತ ಹೆಚ್ಚಿಗೆ ಬಂತು ಅಂದ್ಕೊಳ್ಳಿ, ಜಾಸ್ತಿ ಬಂತು, ಮುಂದೆ ಹೋಗ್ಬಿಡ್ತು ಅಂದ್ಕೊಳ್ಳಿ. ಆಗೇನು ಮಾಡ್ತೀನಿ ಅಂದರೆ ಒಂದು 1/4 ಇಂಚು ಕೆಳಗಡೆ ಡೌನ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿಂದ 1 ಇಂಚ್ ಈ ರೀತಿ ಕ್ರಾಸ್ ಮಾರ್ಕ್ ಮಾಡ್ಕೊಳ್ತೀನಿ. ಇದನ್ನು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡ್ತೀನಿ ಈ ರೀತಿ. ಮತ್ತು ಇದನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ, ಕರೆಕ್ಟಾಗಿ ಬರಬೇಕು. ಓಕೆನಾ? ಈ ರೀತಿ ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ಹಾರ್ಮೋಲ್ ರೌಂಡಿಂಗ್. ಅಲ್ಲಿಗೆ ಫೈನಲ್ ಆಯಿತು. ನಿಮಗೀಗ ಫಸ್ಟು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡು ಫಾರ್ಮುಲಾ ಪ್ರಕಾರ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಅಳತೆ ಬ್ಲೌಸ್ ಪ್ರಕಾರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಂತರ ಹಾರ್ಮೋಲ್ ರೌಂಡಿಂಗು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬಂದರೆ ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ಮುಗೀತಲ್ವ. ನೆಕ್ಸ್ಟ್ ಈಗ ನೆಕ್ ಡೀಪು 12 ಇಂಚು ನಮಗೆ ಡೀಪ್ ಇದೆ. ಸೊ ರೆಡಿ, 12 ಇಂಚಿದೆ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 12.5 ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ತುಂಬ ಕಡಿಮೆ ಇದೆ, ಲೆಂತ್ ಕಡಿಮೆ ಇದೆ, ಬ್ಲೌಸ್ ಲೆಂತು ಡೀಪ್ ಜಾಸ್ತಿ ಇದೆ. ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆನಾ? ನೋಡಿ ಇಲ್ಲಿ ಡೀಪು ಇಲ್ಲಿ ಜಾಸ್ತಿ ಆಯ್ತಲ್ವ. ಜಾಸ್ತಿ ಆದಮೇಲೆ ನಾವಿಲ್ಲಿ ಶೋಲ್ಡರ್ನ ಕಡಿಮೆ ಮಾಡಬೇಕು. 2 ಇಂಚು, 1 ಇಂಚು ಡೀಪ್ ಜಾಸ್ತಿ ಆದರೆ ಅರ್ಧ ಇಂಚ್ ಶೋಲ್ಡರ್ ಕಡಿಮೆ ಮಾಡಿ. 2 ಇಂಚು ಡೀಪ್ ಜಾಸ್ತಿ ಆದರೆ 1 ಇಂಚು ಶೋಲ್ಡರ್ನ ಕಡಿಮೆ ಮಾಡಿ. ಈ ನೆಕ್ ವಿಡ್ತ್ ಬಂದುಬಿಟ್ಟು 1 ಇಂಚು ಡೀಪ್ ಜಾಸ್ತಿ ಆಯಿತು ಅಂದರೆ 1/4 ಇಂಚ್ ನೆಕ್ ವಿಡ್ತ್ ಕಡಿಮೆ ಮಾಡಿ. 2 ಇಂಚು ಡೀಪ್ ಜಾಸ್ತಿ ಆಯಿತು ಅಂದರೆ ಅರ್ಧ ಇಂಚು ನೆಕ್ ವಿಡ್ತ್ ಅನ್ನೋದು ಕಡಿಮೆ ಮಾಡಿ. ಕಡಿಮೆ ಮಾಡಿಕೊಂಡ ನಂತರ ಈಗ ನಾನು 12 ಇಂಚ್ ಡೀಪ್ ಇತ್ತಲ್ವ, ನೆಕ್ ವಿಡ್ತು ಅರ್ಧ ಇಂಚ್ ಕಡಿಮೆ ಮಾಡಿದ್ದೀನಿ. 2 ಇಂಚ್ ಫಸ್ಟು 2.5 ಇತ್ತು ನೆಕ್ ವಿಡ್ತು ನಾರ್ಮಲ್ ಡೀಪ್ಗೆ. ಈಗ ಡೀಪ್ ಜಾಸ್ತಿ ಇರೋದ್ರಿಂದ ಅರ್ಧ ಇಂಚ್ ಕಡಿಮೆ ಮಾಡಿದ್ದೀನಿ, 2 ಇಂಚ್ ಆಯಿತು. ಇಲ್ಲಿ ಅರ್ಧ ಇಂಚ್ ಜಾಸ್ತಿ ತೊಗೊಳ್ಬೇಕು, 2.5, 2.5, 3 ಇಂಚ್ವರೆಗೂ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಇದನ್ನು ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡಬೇಕು. ಈಗ ನೆಕ್ ವಿಡ್ತ್ ಇದು ಫಸ್ಟ್ ಮಾರ್ಕ್ ಮಾಡಿರೋದಲ್ಲ, ಯಾಕಂದರೆ ಡೀಪ್ ನೆಕ್ ಆಗಿರೋದ್ರಿಂದ ಕಡಿಮೆ ಮಾಡಿದ್ದೀವಿ. ಈಗ ಶೋಲ್ಡರ್ ಇದು, ಓಕೆನಾ? ಈಗ ಶೋಲ್ಡರ್ 1 ಇಂಚ್ ಕಡಿಮೆ ಮಾಡಿದ್ದೀವಿ. ನೆಕ್ ಡೀಪ್ 1 ಇಂಚು ಜಾಸ್ತಿ ಆದರೆ ಅರ್ಧ ಇಂಚ್ ಕಡಿಮೆ ಮಾಡಿ. 2 ಇಂಚ್ ಜಾಸ್ತಿ ಆದರೆ 1 ಇಂಚು ಈ ಕಡೆ ಕಡಿಮೆ ಮಾಡ್ಕೊಳ್ಳಿ. ಅರ್ಧ ಇಂಚ್ ಜಾಸ್ತಿ ಆದರೆ ಈ ಮಾರ್ಕ್ನ ಇಲ್ಲಿಗೆ ನೀವು ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು, ಅರ್ಧ ಇಂಚು ಈ ರೀತಿ. ಓಕೆನಾ? ಅದೇ 1 ಇಂಚ್ ಏನಾದರೂ ಇದ್ದರೆ ಇದನ್ನು ಒಂದು ಅರ್ಧ ಇಂಚು ಮತ್ತು ಈ ಕಡೆ ತೊಗೊಂಡು ಮಾರ್ಕಿಂಗು ಇದನ್ನು ಇಲ್ಲಿಗೆ ಮಾರ್ಕ್ ಮಾಡಬೇಕು. ಅಗೇನ್ ಮತ್ತು ಶೋಲ್ಡರ್ ನಾವು ಡೀಪ್ ನೆಕ್ ಪ್ರಕಾರ ಅಡ್ಜಸ್ಟ್ ಮಾಡಿದ್ದೀವಲ್ವ. ಈಗ ಹಾರ್ಮೋಲ್ ರೌಂಡಿಂಗು ಮತ್ತೆ ನಮಗೆ ಚೆಕ್ ಮಾಡ್ಕೊಳ್ಬೇಕು, ಮತ್ತು ನಮಗೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಶೋಲ್ಡರ್ ಕಡಿಮೆ ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿಂದ ಜನ್ರಲಾಗಿ 1 ಇಂಚ್ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಡೀಪ್ ಜಾಸ್ತಿ ಮಾಡಿರೋದ್ರಿಂದ ಓಕೆ, ಡೀಪ್ ಜಾಸ್ತಿ ಬೇರೆ ಕಲರ್ ತೊಗೊಂಡಿದ್ದೀನಿ. ಡೀಪ್ ಜಾಸ್ತಿ ಮಾಡಿರೋದ್ರಿಂದ ನೋಡಿ ಇಲ್ಲಿ 1/4 ಇಂಚ್, ಇಲ್ಲಿ ಅರ್ಧ, ಇಲ್ಲಿ 1 ಇಂಚ್ ಇದ್ದರೆ ಇಲ್ಲಿ 1/4 ಇಂಚ್, ಅರ್ಧ ಇಂಚ್ ಇರಲಿ, ಸ್ವಲ್ಪ ಕ್ರಾಸ್ ಇರಲಿ. ಇಲ್ಲಿಂದ ಮತ್ತೆ ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಮತ್ತೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಮತ್ತೆ ಅಳತೆ ಬ್ಲೌಸಿಂದ ಹಾರ್ಮೋಲ್ನ ಇನ್ನೂ ಒಂದು ಸಲ ಈಗ ಚೆಕ್ ಮಾಡಬೇಕು. ಈ ರೀತಿ ಚೆಕ್ ಮಾಡಿಕೊಂಡ ನಂತರ ಏನಾದರೂ ನಿಮಗಿದು ಚೆಸ್ಟ್ ಪಾಯಿಂಟ್ ಇಲ್ಲಿದೆ, ಈಗ ಅರ್ಧ ಇಂಚ್ ಕಡಿಮೆ ಬರ್ತಾಯಿದೆ. ಮತ್ತೆ ಏನು ಮಾಡಬೇಕು, ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಮೇಲೆ ಮಾಡಿಕೊಳ್ಬೇಕು. ಮೇಲೆ ಮಾಡಿಕೊಂಡು ಮತ್ತೆ ಮಾರ್ಕ್ ಮಾಡಿಕೊಂಡು ಮತ್ತೆ ಹಾರ್ಮೋಲ್ ರೌಂಡಿಂಗ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದು ಫೈನಲ್ ಆಗುತ್ತೆ. ಓಕೆನಾ? ಫಸ್ಟ್ ಒಂದು ಸಲ ಚೆಕ್ ಮಾಡಿದ್ವಿ, ಮತ್ತೆ ಒಂದು ಸಲ ಚೆಕ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಡೀಪ್ ಜಾಸ್ತಿ ಇದೆ. ಓಕೆನಾ? ಡೀಪ್ ಜಾಸ್ತಿ ಇರೋದ್ರಿಂದ ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡಿದರೆ ಮಾತ್ರ ಶೋಲ್ಡರ್ ಡ್ರಾಪ್ ಬರೋದಿಲ್ಲ, ಹಾರ್ಮೋಲ್ ರಿಂಕಲ್ಸ್ ಬರೋದಿಲ್ಲ, ಡೋರಿ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾನು ಏನಂದರೆ ನಿಮಗೆ ಅರ್ಥ ಆಗಲಿ ಅಂತ ಪಾರ್ಟ್ ವೈಸ್ ಫಸ್ಟ್ ನಾರ್ಮಲಾಗಿ ಮಾರ್ಕ್ ಮಾಡಿ, ಮತ್ತು ಚೇಂಜಸ್ ಮಾಡಿದಾಗ ಯಾವ್ಯಾವ ರೀತಿ ಚೇಂಜಸ್ ಮಾಡಬೇಕು ಅಂತ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮಾರ್ಕಿಂಗ್ ಮಾಡಿದ್ದೀನಿ. ಓಕೆನಾ? ಇದನ್ನು ಡೈರೆಕ್ಟಾಗಿ ನಾವು ಒಂದೇ ಸಲ ಮಾರ್ಕ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇಷ್ಟು ಸಲ ಮಾರ್ಕ್ ಮಾಡಿದ್ದೀನಿ. ಫಸ್ಟ್ ಒಂದು ಮಾರ್ಕು ಮತ್ತು ಸೆಕೆಂಡ್ ಒಂದು ಮಾರ್ಕು ಈ ರೀತಿ. ಈಗ ಇದು ಫೈನಲ್ ಆಯ್ತು ನೋಡಿ. ನಮಗಿಲ್ಲಿ
12 ಇಂಚು ಡೀಪ್ ನೆಕ್ ಬ್ಲೌಸು. ಇಲ್ಲಿ ಶೋಲ್ಡರ್ ಫೈನಲ್ ಆಯಿತು, ನೆಕ್ ವಿಡ್ತ್ ಫೈನಲ್ ಆಯಿತು, ಹಾರ್ಮಲ್ ಡೌನಿಂಗು ಮತ್ತು ರೌಂಡಿಂಗ್ 2 ಫೈನಲ್ ಆಯಿತು. ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಕೊಟ್ಟಾಗ ನಾವು ಇನ್ನೂ ಎಕ್ಸ್ಟ್ರಾ 1 ಇಂಚ್ 2 ಇಂಚ್ ಡೀಪ್ ಬೇಕು ಅಂದಾಗ ಈ ರೀತಿ ನಾವು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ನೆಕ್ಸ್ಟು ಸೊಂಟದ ಅಳತೆ ಏನಿರುತ್ತೋ ಆ ಸೊಂಟದ ಅಳತೆನ ಅಳತೆ ಮಾಡಿಕೊಂಡು ಸೈಡು ಎಕ್ಸ್ಟ್ರಾ 2 ಇಂಚ್ ತೊಗೊಂಡು ಬ್ಯಾಕ್ ಸೈಡ್ ಡಾಟು ಮಾರ್ಕ್ ಮಾಡಿಕೊಂಡು ಈಗ ಕಟಿಂಗ್ ಮಾಡಬೇಕು. ನೀವು ಈ ರೀತಿ ಏನಾದರೂ 2-3 ಸಲ ಮಾರ್ಕಿಂಗ್ ಮಾಡಿದ್ದೀರಂದರೆ ಯಾವುದನ್ನು ಫೈನಲ್ ಮಾಡಿದ್ದೀರಾ ನೆನಪಿಟ್ಕೊಳ್ಳಿ. ನೆನಪಿಟ್ಕೊಂಡು ಕಟ್ ಮಾಡಿ. ಮತ್ತು ಇದರಲ್ಲೂ ಹೆಚ್ಚು ಕಡಿಮೆ ಕಟ್ ಮಾಡಿದ್ದೀರಂದರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಇರುತ್ತೆ ನೋಡಿ. ಡೀಪ್ ನೆಕ್ ಬ್ಲೌಸ್ಗೆ ನೆಕ್ ವಿಡ್ತ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು. ಓಕೆನಾ? ಅರ್ಥ ಆಯ್ತಲ್ವ? ಇದು ಬ್ಯಾಕ್ ಸೈಡ್ ಪಾರ್ಟು. ನಮಗೆ ಆಲ್ಮೋಸ್ಟು 70% ಬ್ಯಾಕ್ ಸೈಡ್ ಪಾರ್ಟಲ್ಲೇ ಇರುತ್ತೆ. ಎಲ್ಲ ಬ್ಲೌಸ್ದು ಕಂಪ್ಲೀಟು 70% ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇರುತ್ತೆ. ಶೋಲ್ಡರ್ ಡ್ರಾಪ್ ಆಗೋದು ಬ್ಯಾಕ್ ಸೈಡ್ ಪಾರ್ಟಲ್ಲೇ ಇರುತ್ತೆ. ಆರ್ಮಲ್ ರಿಂಕಲ್ಸು ಬ್ಯಾಕ್ ಸೈಡ್ ಪಾರ್ಟಲ್ಲೇ ಇರುತ್ತೆ. ಓಕೆನಾ? ಎಲ್ಲದು ನಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಿರುತ್ತೆ, ಏನು ಚೇಂಜಸ್ ಇರುತ್ತೆ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇನ್ನೊಂದು ಸಲ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.